ಹಾಯ್, ನಾನಿವತ್ತು ನಿಮಗೆ ಅಂಬು ಸ್ಟೈಲಿಯ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನು ಆಲ್ರೆಡಿ ಒಂದು ಕುಕ್ಕರಿಗೆ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಮಸಾಲೆ ಪದಾರ್ಥಗಳನ್ನು ತೊಗೊಂಡಿದ್ದೀನಿ, ಅಷ್ಟನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗೀಗ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ. ಚಿಕನ್ ಬಿರಿಯಾನಿ ಮಾಡಿದ್ದೀರಾ ಅಲ್ವಾ, ಇದು ಇವಾಗ ಎಗ್ ಬಿರಿಯಾನಿ. ಸ್ವಲ್ಪ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಹುಷಾರಾಗಿ ಹಾಕ್ಕೊಳ್ಳಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಅಂಬೂರು ಬಿರಿಯಾನಿ ಇಷ್ಟ ಆಗುತ್ತೋ ಅವರಿಗೆಲ್ರಿಗೂ ಈ ಬಿರಿಯಾನಿ ಕೂಡ ಇಷ್ಟ ಆಗುತ್ತೆ. ನೋಡಿ, ಆಲ್ರೆಡಿ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ಅದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಅಂತ. ಈಗ ಅದಕ್ಕೆ ಸ್ವಲ್ಪ ತಳ ಹಿಡಿತಿದೆ ಅಂತ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಕು ಆಯಿತಾ. ಈಗ ಇದಕ್ಕೆ ಮೊಸರು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಈಗ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊತಿದ್ದೀನಿ. ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ತಿದ್ದೀನಿ. ಯಾವುದೇ ಫ್ರೈ ಮಾಡುವಾಗಲೂ ನೀವು ಒಂದು 5ರಿಂದ 10 ನಿಮಿಷ ಸ್ವಲ್ಪ ಫ್ರೈ ಮಾಡಿಟ್ಕೊಳ್ಳಿ. ಸ್ವಲ್ಪ ನಿಂಬೆ ರಸ ಈ ಕೂಡ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀರು ಹಾಕ್ಕೊಂಡಿರೋದ್ರಿಂದ ಇದು ಆಲ್ಮೋಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡಿದ್ದು ಫ್ರೈ ಆಗುತ್ತೆ ಅದರಲ್ಲೇ. ಈಗ ಇದಕ್ಕೆ ಹೆಚ್ಚಿಟ್ಟಿರು ಟೊಮೆಟೊ ರಸನ ಹಾಕ್ಕೊಳ್ತಿದ್ದೀನಿ, ರುಬ್ಬಿಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ. ಇದು ಸ್ವಲ್ಪ ಫುಡ್ ಕಲರು, ನನಗೆ ರೆಡ್ ಸಿಕ್ಕಿದೆ, ನಿಮಗೆ ಆರೆಂಜ್ ಸಿಕ್ಕಿದೆ ಆರೆಂಜ್ ಪುಡಿ ಯೂಸ್ ಮಾಡ್ಬೋದು. ಈಗ ಒಂದು ಪ್ಯಾನ್ಗೆ ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಅಕ್ಕಿ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ, ಮೊಟ್ಟೆನೂ ಬೇಯಿಸಿಟ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಮಾಡೋದ್ರಿಂದ. ಈಗ ಇದು ಒಂದು ಕಡೆ ಎಗ್ ಫ್ರೈ ಆಗ್ತಿದೆ, ಒಂದು ಕಡೆ ಇದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನಾನು ಇದನ್ನು ಯಾವುದೇ ಹಾಕ್ಬೇಕಂತ ಇದಕ್ಕಿನ್ನು ಇದನ್ನ ಮಾಡಿಲ್ಲ, ನಿಮಗೆ ಎಲ್ಲ ಹಾಕ್ತಾನೆ ವೀಡಿಯೋ ಮಾಡಿದ್ದೀನಿ. ನೋಡಿ, ಆಲ್ರೆಡಿ ಎಗ್ ಫ್ರೈ ಆಗಿದೆ. ಅದು ಕೂಡ ಉಪ್ಪು ಖಾರ 2 ನೋಡ್ಕೊಂಡಿದ್ದೀನಿ. ಹಾಗಾಗಿ ಈಗ ವಿಷಲ್ ಕೂಗಿಸ್ಕೊಳ್ಳೋಣ, 2 ವಿಷಲ್ ಕೂಗಿಸ್ಕೊಳ್ಳೋಣ ಸಾಕು. ನೋಡಿ, ಸೂಪರಾಗಿರುತ್ತೆ. ನನಗೆ ಫುಡ್ ಕಲರು ರೆಡ್ ಸಿಕ್ಕಿರೋದ್ರಿಂದ ಈ ಕಲರ್ ಆಗಿದೆ. ತುಂಬಾ ರುಚಿಯಾಗಿರುತ್ತೆ. ಮತ್ತು ಮೊಟ್ಟೆ ಕೂಡ ನೋಡಿ ಕರಡು ಹೋಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಅಂಬೂರು ದಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಈಗ ಎಗ್ ಬಿರಿಯಾನಿ ನೋಡಿ, ರುಚಿ ನೋಡಿ, ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಸಿಂಪಲ್ಲಾಗಿ ಮಾಡೋದು. ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಆಗಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನ ಮೊದಲು ನಿಮಗೆ ಬರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.